ಎಲ್ರಿಗೂ ನಮಸ್ಕಾರ. ಬೆಳಗ್ಗೆನೇ ಎದ್ದು ಹಾಲೆಲ್ಲ ಕರೆದು ನಮ್ಮ ಡಾರ್ಲಿಂಗ್ನ ಹಿಡ್ಕೊಂಡು ಒಂದು ಒಳ್ಳೆ ವಾಕೋದೆ ಗುರು. ಯಾವ ಇವೆಲ್ಲ ಹಂಗೆ ಕ್ಲೀನಿಗೆ ಶಿಸ್ತಾಗಿ ಹೋಗಿ ಕುಡುಗೋಲು ಎತ್ಕೊಂಡು ಮೇವು ಕೊಯ್ಯೋಕ್ಕೆ ಶುರು ಆದೆ. ಮೇವೆಲ್ಲ ಕೊಯ್ದು ಹೊರೆ ಎಲ್ಲ ಕಟ್ಟಿ ಹೊರೆನ ಎತ್ಕೊಂಡು ಸೀದಾ ಮನೆ ಕಡೆ ಹೊರಟೆ ಗುರು. ಮನೆ ಹತ್ರ ಓದ್ತಾ ಇದ್ದಂಗೆ ನಮ್ಮ ಅಪ್ಪ ಹೇಳಿದ್ರು, ಮೇಕೆ ಕುರಿಗಳಿಗೆಲ್ಲ ತಿಂಡಿ ಇಕ್ಕಿ ಆಚೆ ಬಿಡಪ್ಪ ಅಂತ. ಮೇಕೆ ಕುರಿಗಳಿಗೆಲ್ಲ ತಿಂಡಿ ಇಕ್ಕಿ ಅವನ್ನೆಲ್ಲ ಆಚೆ ಕಟ್ಟಾಕ್ಬಿಟ್ಟು ನಾನು ಶಿಸ್ತಾಗಿ ರೆಡಿ ಆದೆ ಗುರು. ಶಿಸ್ತಾಗಿ ರೆಡಿ ಆಗ್ಬಿಟ್ಟು ತಟ್ಟೆಗ ನಾನು ನಾಷ್ಟ ಹಾಕ್ಕೊಂಡೆ. ನಾಷ್ಟ ಬಂದ್ಬಿಟ್ಟು ಇವತ್ತು ಕ್ಯಾರೆಟ್ ಚಿತ್ರಾನ್ನ ಎಲ್ಲ ತಿಂದ್ಬಿಟ್ಟು ಕ್ಲೀನಾಗಿ ಗಾಡಿನೆಲ್ಲ ಒರೆಸಿ ಅದನ್ನ ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ಟೆ. ಗಾಡಿನ ಎತ್ಕೊಂಡು ಶಿಸ್ತಾಗಿ ನಾನು ಹೊರಟಿದ್ದೆ ನಮ್ಮ ಕಾಲೇಜ್ ಕಡೆ ಗುರು. ಹಂಗೆ ಹೋಗೋ ದಾರಿಯಲ್ಲಿ ಈ ನಮ್ಮ ಮಾಮೂನ್ನ ಕರ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದ್ದಾನೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಗಾಡಿನ ಕಾಲೇಜ್ ಹತ್ರ ಪಾರ್ಕ್ ಮಾಡಿ ನಾನು ನಮ್ಮ ಫ್ರೆಂಡ್ ಹೊರಟಿದ್ದೆ ಪಾರ್ಕ್ ಹತ್ರಕ್ಕೆ. ನಮ್ಮ ಕಾಲೇಜ್ ಹತ್ರ ಇರೋ ಪಾರ್ಕಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಯ್ತಾಯಿದ್ರು. ಅವ್ರ ಜೊತೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಅಲ್ಟೆ ಹೊಡೆದು ಹಂಗೆ ಕಾಲೇಜಿಗೆ ಹೋಗ್ಬಿಟ್ಟು ನಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ಹೊರಟು. ಬರೀ ಇಂಥದೆಯಾ. ಆಮೇಲೆ ಕ್ಲಾಸ್ ಹತ್ರ ಹೋಗಿ ಹಾಲ್ ಟಿಕೆಟ್ ನಿಂತ್ಕೊಂಡು ಬ್ಯಾಗ್ನೆಲ್ಲ ಆಚೆಕಿ ಕ್ಲಾಸ್ ಒಳಗೆ ಹೋದ್ರಿ. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ರಿ. ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾಯಿದ್ರು. ನಾನು ಅವ್ರ ಜೊತೆ ಮಾತಾಡ್ಕೊಂಡು ಅಲ್ಟೆ ಹೊಡಿತಾ ಇದ್ದೆ. ಹಂಗೆ ಬರೋ ದಾರಿಯಲ್ಲಿ ಕಬಾಬ್ ತಿನ್ಕೊಂಡು ಮಜಾ ಬಂದ್ಬಿಡ್ತು ಗುರು. ಕಬಾಬ್ ತಿನ್ಬಿಟ್ಟು ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಬಾಯ್.